ಈ ಮುದ್ದಾಗಿರೋಂಥ ಡಾಗ್ ಬ್ರೀಡ್ ಹೆಸರು ನಿಮ್ಗೇನಾದರೂ ಗೊತ್ತಾ? ಇವತ್ತು ನಾವು ನೋಡ್ತಿರೋಂಥ ಬ್ರೀಡ್ ಬಂದು ಕಾಕರ್ ಸ್ಪ್ಯಾನಿಯಲ್ ಅಂತ. ಇದೊಂದು ಮೀಡಿಯಂ ಸೈಜ್ ಡಾಗ್ ಆಗಿರುತ್ತೆ. ಲಾಂಗ್ ಇಯರ್ಸ್ ಇರುತ್ತೆ. ಮತ್ತೆ ನೋಡೋದಕ್ಕೆ ಕಣ್ಣು ತುಂಬಾನೇ ಸಾಫ್ಟ್ ಆಗಿ ಕಾಣಿಸುತ್ತೆ. ಬಟ್ ಹೆವಿ ತೀಟೆ ಇದು. ಇದ್ರ ಹಿಸ್ಟ್ರಿ ಮತ್ತೆ ಆರಿಜಿನ್ ಬಗ್ಗೆ ನೀವು ಕೇಳೋದಾದ್ರೆ ಆರಿಜಿನ್ ಆಗಿರೋದು ಇಂಗ್ಲೆಂಡ್ ಅಲ್ಲಿ. ಮೊದಲೆಲ್ಲ ಇದನ್ನ ಬರ್ಡ್ಸ್ ನ ಅಂಟ್ ಮಾಡೋದಕ್ಕೋಸ್ಕರ ಈ ಬ್ರೀಡ್ ನ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಇಂಟೆಲಿಜೆನ್ಸ್ ಮತ್ತು ಬಿಹೇವಿಯರ್ ಬಗ್ಗೆ ನಾವು ನೋಡೋದಾದ್ರೆ ತುಂಬಾ ಇಂಟೆಲಿಜೆಂಟ್ ಅಂತಲೇ ಹೇಳ್ಬೋದು. ಜೊತೆಗೆ ಕ್ವಿಕ್ ಲರ್ನರ್ ಕೂಡ. ಅದರಲ್ಲೂ ಎಮೋಷನಲಿ ಸೆನ್ಸಿಟಿವ್ ಇದೆ ಈ ಡಾಗ್ ಬ್ರೀಡ್. ಬಿಹೇವಿಯರ್ ಬಂದು ಹ್ಯೂಮನ್ ಓರಿಯೆಂಟೆಡ್, ಅಟೆನ್ಷನ್ ಸೀಕರ್. ಅಲೋನ್ ಇದ್ರೆ ಆನ್ಶಿಯಸ್ ಆಗ್ಬಿಟ್ಟು ಮನೆಯೆಲ್ಲ ಡಿಸ್ಟ್ರಕ್ಷನ್ ಮಾಡಾಕ್ತವೆ. ಸ್ವಲ್ಪ ಹುಷಾರ್. ನೆಕ್ಸ್ಟ್ ಆಕ್ಟಿವಿಟಿ ಲೆವೆಲ್. ಇದರ ಆಕ್ಟಿವಿಟಿ ಲೆವೆಲ್ ನಾವು ನೋಡೋದಾದ್ರೆ ಮೀಡಿಯಂ ಟು ಹೈ ಅಂತಾನೆ ಹೇಳ್ಬೋದು. ಡೈಲಿ ವಾಕ್ ಬೇಕಾಗುತ್ತೆ, ಪ್ಲೇ ಟೈಮ್ ಬೇಕಾಗುತ್ತೆ, ಮೆಂಟಲ್ ಸ್ಟಿಮ್ಯುಲೇಷನ್ ಬೇಕೇ ಬೇಕು. ಅಕಸ್ಮಾತ್ ಇಷ್ಟು ಕೆಲಸ ಆಗಿಲ್ಲ ಅಂತಂದ್ರೆ ಬೋರ್ ಆದ್ರೆ ಚೀವಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಜೋರಾಗಿ ಬಾರ್ಕ್ ಮಾಡ್ತಾನೆ ಇರ್ತವೆ. ನೆಕ್ಸ್ಟ್ ಗ್ರೂಮಿಂಗ್ ಮತ್ತೆ ಶೆಡ್ಡಿಂಗ್ ಬಗ್ಗೆ ನಾವು ನೋಡೋಣ. ಈ ಬ್ರೀಡ್ಗೆ ಗ್ರೂಮಿಂಗ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕು. ಜೊತೆಗೆ ರೆಗ್ಯುಲರ್ ಬ್ರಷಿಂಗ್ ಅಂತೂ ಇರಲೇಬೇಕು. ನೆಕ್ಸ್ಟ್ ಇಯರ್ ಕ್ಲೀನ್ ಮಾಡೋದನ್ನ ಇಲ್ಲ ಮಾಡಿಸೋದನ್ನ ಇಂಪಾರ್ಟೆಂಟ್, ಮರೆಯಕ್ಕೆ ಹೋಗಬೇಡಿ. ನೆಕ್ಸ್ಟ್ ಶೆಡ್ಡಿಂಗ್ ಬಗ್ಗೆ ನಾವು ನೋಡೋದಾದ್ರೆ ಮೀಡಿಯಂ ಶೆಡ್ಡಿಂಗ್ ಅಂತಾನೆ ಹೇಳ್ಬೋದು. ಫೈನಲಿ ಹೆಲ್ತ್ ಅಂಡ್ ಕೇರ್ ಬಗ್ಗೆ ನಾವು ನೋಡೋದಾದ್ರೆ ಕಾಮನ್ ಆಗಿ ಇಶ್ಯೂಸ್ ನ ಹೇಳ್ತೀನಿ. ಸ್ಕಿನ್ ಅಲರ್ಜೀಸ್ ಆಗಿರ್ಬೋದು, ಇಯರ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಐ ಪ್ರಾಬ್ಲಮ್ ಆಗಿರ್ಬೋದು, ಒಬೆಸಿಟಿ ನೀವೇನೋ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂತ ಈ ಬ್ರೀಡ್ನ ಫ್ಯಾಮಿಲಿಯಲ್ಲಿ ಸಾಕ್ಬೋದು ಅಂತ ಕೇಳೋದಾದ್ರೆ ಫ್ಯಾಮಿಲಿಯಲ್ಲೇ ಆರಾಮಾಗಿ ಸಾಕ್ಬೋದು. ಅಪಾರ್ಟ್ಮೆಂಟಲ್ಲೂ ಕೂಡ ಸಾಕ್ಬೋದು. ಚಿಕ್ಕ ಮನೇಲಿ ಇದ್ರೂ ಕೂಡ ಸಾಕ್ಬೋದು. ಫಸ್ಟ್ ಟೈಮ್ ಪೆಟ್ ಪೇರೆಂಟ್ ಆಗಿರೋ ಕೂಡ ಸಾಕ್ಬೋದು. ಸಾಕೋದು ಮುಖ್ಯ ಅಲ್ಲ, ಕರೆಕ್ಟ್ ಟೈಮಿಗೆ ಗ್ರೂಮಿಂಗು, ಒಳ್ಳೆ ಡಯಟ್ ಕೊಟ್ಟಿದ್ರೆ ಮಾತ್ರನೇ ಈ ಬ್ರೀಡ್ಗೆ ಒಂದು ವ್ಯಾಲ್ಯೂ. ನೋಡಿದ್ರಲ್ಲ ಇವತ್ತಿನ ಬ್ರೀಡ್ ಬಗ್ಗೆ. ನಿಮ್ಗೆ ಏನಾದರೂ ಈ ಕಂಟೆಂಟ್ ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಮನೇಲಿ ಏನಾದರೂ ಈ ಬ್ರೀಡ್ ಇದ್ರೆ ಏನಂತ ಹೆಸರಿಟ್ಟಿದ್ದೀರಾ ಅಂತ ಕಮೆಂಟ್ ಮಾಡಿ. ಈ ಬ್ರೀಡ್ನ ಸಾಕಬೇಕು ಅಂದ್ಕೊಂಡಿರೋ ನಿಮ್ಮ ಫ್ರೆಂಡ್ಗೆ ಈ ರೀಲ್ನ ಶೇರ್ ಮಾಡಿ.